ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಆಸ್ ಯೂಶುವಲ್ ಆಗಿ ಮೊನ್ನೆ ಪೋಸ್ಟ್ ಅಲ್ಲಿ ಹೇಳಿರೋ ಪ್ರಕಾರ ಕಿಚ್ಚ ಸುದೀಪ್ ಅವರು ತಮ್ಮ ಅಭಿಮಾನಿಗಳನ್ನ ಮಿಡ್ ನೈಟ್ 12 ಗಂಟೆಗೆ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಫ್ಯಾನ್ಸ್ ಅನ್ನು ಮೀಟ್ ಮಾಡ್ತಾ ಇದ್ದಾರೆ. ಸ್ವತಃ ಈಗ ನಾವಿರುವಂತದ್ದು ಏನಂತಂದ್ರೆ ನಗರದ ನಂದಿ ಲಿಂಕ್ ಗ್ರೌಂಡ್ಸ್ ಅಲ್ಲಿ ನಾವಿದ್ದೀವಿ. ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಏನು ಒಂದು ತಯಾರಿಗಳನ್ನ ಮಾಡ್ಲಾಗ್ತಾ ಇದೆ. ಸೊ ಇವನ್ ನೀವು ದೃಶ್ಯಾವಳಿಗಳು ನೋಡ್ತಾ ಇರ್ಬೋದು. ಅಖಿಲ ಕರ್ನಾಟಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸೇನಾ ಸಮಿತಿ ಅಂತ ಹೇಳ್ಬಿಟ್ಟು ಭಾಷಾ ಕಿಚ್ಚ ಸುದೀಪ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅನ್ನುವಂತಹ ಒಂದು ಬೋರ್ಡ್ ಅನ್ನ ವೆಲ್ಕಮಿಂಗ್ ಬೋರ್ಡ್ ಅನ್ನ ಹಾಕಿರುವಂತದ್ದು ನಗರದ ನಂದಿ ಲಿಂಕ್ ಗ್ರೌಂಡ್ಸ್ ಅಲ್ಲಿ. ಯಾಕಂತಂದ್ರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಕಿಚ್ಚ ಸುದೀಪ್ ಅವರಿಗೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದಾನೂ ಕೂಡ ಎಲ್ಲರೂ ಕೂಡ ಬರುವಂತದ್ದು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಅಂದ್ರೇನೆ ಎಲ್ಲಾ ಕಿಚ್ಚ ಸುದೀಪಿಯನ್ಸ್ಗೆ ಒಂದು ಹುಟ್ಟುಹಬ್ಬದ ಸಂಭ್ರಮ. ಅಂದ್ರೆ ಅಭಿಮಾನಿಗಳು ತಾವೇ ತಮ್ಮ ಬರ್ತ್ಡೇಯನ್ನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ತಿದಾರಾ ಅನ್ನುವಂತೆ ಬಿಂಬಿಸುತ್ತೆ. ಯಾಕಂತಂದ್ರೆ ಅಷ್ಟು ಪ್ರೀತಿಯನ್ನ ಅಷ್ಟು ಒಂದು ಅಭಿಮಾನವನ್ನ ಮೆರೀತಾರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳೆಲ್ಲರೂ ಕೂಡ. ಸೊ ಏನಿವತ್ತು ಮಧ್ಯರಾತ್ರಿ 12 ಗಂಟೆಗೆ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳೆಲ್ಲರೂ ಕೂಡ ಮೀಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಕಳೆದ ಬಾರಿ ಒಂದೆರಡು ಸಲಾನು ಕೂಡ ಅವ್ರ ಮನೆ ಹತ್ರ ಆಗಿರ್ಬೋದು, ಹಾಗೇನೆ ನಂದಿ ಲಿಂಕ್ ಗ್ರೌಂಡ್ಸ್ ಅಲ್ಲಿ ಮಾಡಿದಾಗ್ಲೂ ಕೂಡ ಔಟ್ಡೋರ್ ಶೂಟ್ಸ್ ಅಲ್ಲಿ ಮಾಡಲಾಗಿತ್ತು, ಅಂದ್ರೆ ಔಟ್ಡೋರ್ ಅಲ್ಲಿ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳಾಗದಂತೆ ಇಂಡೋರ್ ನಲ್ಲಿ ಒಂದು ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬವನ್ನ ಮಧ್ಯರಾತ್ರಿ 12 ಗಂಟೆಗೆ ಇವತ್ತು ನಗರದ ನಂದಿ ಲಿಂಕ್ ಗ್ರೌಂಡ್ಸ್ ನಲ್ಲಿ ಒಂದು ಆಯೋಜನೆ ಮಾಡಿರುವಂತದ್ದು. ಈ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಸಹ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ನಾವು ಆಲ್ರೆಡಿ ಒಬ್ಬ ಅಭಿಮಾನಿಯನ್ನ ಮಾತನಾಡಿಸಿದ ಪ್ರಕಾರ ಈಗಾಗಲೇ ಟಿ ನರಸೀಪುರದಿಂದ ಆಗಿರ್ಬೋದು, ನಿಯರ್ ಬೈ ಇರುವಂತಹ ಎಲ್ಲ ಅಭಿಮಾನಿಗಳು ಕೂಡ ಬಂದು ಯಾವ ರೀತಿ ವ್ಯವಸ್ಥೆ ಇದೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡು ತಮ್ಮ ತಮ್ಮ ಕುಟುಂಬದವರನ್ನಾಗಿರ್ಬೋದು, ತಮ್ಮ ತಮ್ಮ ಫ್ರೆಂಡ್ಸ್ ಗಳನ್ನಾಗಿರ್ಬೋದು ಕರ್ಕೊಂಡ್ಬರುವಂತಹ ಸಾಧ್ಯತೆಗಳು ಇನ್ನೂ ಹೆಚ್ಚಾಗಿ ಕಾಣ್ತಾ ಇದೆ. ಒಂದ್ ಕಡೆ ಬ್ಯಾರಿಗೇಡ್ ಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೊ ಸುದೀಪ್ ಅವರೇ ಹೇಳಿರುವ ಪ್ರಕಾರ 9 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಇನ್ನ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿರುವಂತಹ ಹಾಡುಗಳಿಗಾಗಿರ್ಬೋದು, ಡೈಲಾಗ್ಗಳಿಗಾಗಿರ್ಬೋದು ಈ ಒಂದು ವೇದಿಕೆಯಲ್ಲಿ ಅವರು ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರೇನು ಕೂಡ ಈ ಒಂದು ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಇರುವಂತದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಅಂತ ತಕ್ಷಣ ಕ್ರೌಡ್ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಯಾರಿಗೂ ಕೂಡ ಎಲ್ಲೂ ತೊಂದರೆ ತಾಪತ್ರಯಗಳಾಗದಂತೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಬಂದಿರುವಂತಹ ಅಭಿಮಾನಿಗಳೆಲ್ಲರೂ ಕೂಡ ಊಟ ಮಾಡಿಕೊಂಡು ಹೊಟ್ಟೆ ಹಸಿವಿನಿಂದ ಯಾವುದೇ ರೀತಿಯಾದಂತಹ ಹೊರಗಡೆ ಹೋಗಬಾರದು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಬರುವಂತಹ ಅಂದ್ರೆ ಏನು ಕರ್ನಾಟಕದಾದ್ಯಂತ ಇರುವಂತಹ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಅಭಿಮಾನಿಗಳಿಗಾಗಿರ್ಬೋದು, ಅಭಿಮಾನಿಗಳೆಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅದರೊಟ್ಟಿಗೆ ಯಾವುದೇ ತೊಂದರೆ ತಾಪತ್ರಯಗಳಾಗಬಾರ್ದು, ಎಲ್ಲೂ ಕೂಡ ನೂಕು ನುಗ್ಗಲಾಗ್ಬಿಟ್ಟು ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬ್ಯಾರಿಗೇಡ್ಗಳ ವ್ಯವಸ್ಥೆಯನ್ನಾಗಿರ್ಬೋದು. ಒಂದ್ ಕಡೆಯಿಂದ ಬಂದ್ಬಿಟ್ಟು ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗಿ ಅಲ್ಲಿ ತಮ್ಮ ವಿಶಸ್ ಅನ್ನ ತಿಳಿಸ್ಕೊಟ್ಟು ತಮ್ಮ ಬೆಸ್ಟ್ ವಿಶಸ್ ಅನ್ನ ತಿಳಿಸಿ ಮತ್ತೊಂದ್ ಕಡೆ ಹೋಗಿ ಊಟ ಮಾಡಿಕೊಂಡು ಅದಾದ ನಂತರ ತಮ್ಮ ತಮ್ಮ ನಿವಾಸಗಳಿಗೆ ಹೋಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಈ ತರ ಒಂದು ಬೃಹತ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಹಾಡುಗಳನ್ನ ಪ್ಲೇ ಮಾಡಲಾಗುತ್ತೆ. ಆ ಹಾಡುಗಳಿಗೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ತಮ್ಮ ಹೆಜ್ಜೆಗಳ ಮೂಲಕ ನೃತ್ಯಗಳನ್ನ ಮಾಡಲಾಗುತ್ತೆ. ಸೊ ಇದಿಷ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ನಿಮಿತ್ತ. ಸೊ ಮಧ್ಯರಾತ್ರಿ 12 ಗಂಟೆಗೆ 52ನೇ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಕಿಚ್ಚ ಸುದೀಪಿಯನ್ಸ್ ಆಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಮತ್ತೆ ಸುದೀಪ್ ಅವರು ಏನು ಸಿನಿಮಾ ರಿಲೀಸ್ ವರ್ಗೂ ಸಿಗೋದಿಲ್ಲ ಅಭಿಮಾನಿಗಳಿಗೆ ಫೇಸ್ ಟು ಫೇಸ್, ಆ ಒಂದು ವಿಚಾರಕ್ಕಾಗಿ ಪ್ರತಿಯೊಂದು ಹುಟ್ಟುಹಬ್ಬವನ್ನು ಕೂಡ ತಮ್ಮ ಅಭಿಮಾನಿಗಳೊಟ್ಟಿಗೆ ಆಚರಿಸಿಕೊಳ್ಳೋದಕ್ಕೆ ಕೌತುಕತೆಯನ್ನ ತೋರಿಸಿರುವಂತಹ ಸುದೀಪ್ ಅವರು ತಮ್ಮ ಅಭಿಮಾನಿಗಳಿಗಾಗಿ ಮಾಡಿರುವಂತಹ ವ್ಯವಸ್ಥೆ ಇದು. ಸದ್ಯ ಇದಿಷ್ಟು ನಗರದ ನಂದಿ ಲಿಂಕ್ ಗ್ರೌಂಡ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ನಿಮಿತ್ತ ಮಧ್ಯರಾತ್ರಿ ಏನ್ ಆಚರಣೆ ಮಾಡ್ಕೊಳ್ತಾ ಇದ್ರೆ ಅದರ ವ್ಯವಸ್ಥೆಯನ್ನ ಮಾಡಲಾಗಿರುವಂತಹ ದೃಶ್ಯ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.